ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಇದೀಗ ಬೋಡೆ ಟೀಮ್ ಛಿದ್ರವಾಗಿದೆ. ಚಿನ್ನಯ್ಯನ ವಿರುದ್ಧ ಈಗ ತಿಮರೋಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಸಿಡಿದೆದ್ದಿದೆ. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಹೀಗಾಗಿ ಆಗಂತುಕ ಎಸ್ಐಟಿ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಎಲ್ಲಾ ರೀತಿಯಾದಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಬೋಡೆ ಗ್ಯಾಂಗ್ ಆತನ ಹಿಂದೆ ಏನು ನಿಂತ್ಕೊಂಡು ಷಡ್ಯಂತ್ರ ಮಾಡಿತ್ತಲ್ಲ ಅದು ಈಗ ಹೊರಗಡೆ ಬರುತ್ತಾ ಅಂತ ಆ ಬೋಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ವಿರುದ್ಧವಾಗಿ ಈ ಬೋಡೆ ಗ್ಯಾಂಗ್ ಸಿಡಿದೆದ್ದಿರೋದು. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಆಗಂತುಕನ ವಿರುದ್ಧವೇ ಈಗ ಮಠಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾನೆ. ಆತನನ್ನ ಇದೀಗ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಚಿನ್ನಯ್ಯನನ್ನ ಈ ಬೋಡೆ ಗ್ಯಾಂಗ್ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ಆತನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆತನ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ಒಂದು ಈಗ ಮಹೇಶ್ ಮಠಣ್ಣನವರು ಕೂಡ ಗಿರೀಶ್ ಮಠಣ್ಣ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು, ಅಲ್ಲಿ ಈತನ ಗುರುತು ಎಲ್ಲರಿಗೂ ಕೂಡ ಗೊತ್ತಿತ್ತು ಧರ್ಮಸ್ಥಳದಲ್ಲಿ. ಹೀಗಾಗಿ ಆತನನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಕೆ ಹಿನ್ನೆಲೆ ಆತ ಎಸ್ಐಟಿ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಗಿರೀಶ್ ಮಠಣ್ಣನವರು ಒಂದ್ ಕಡೆ ಹೊಸ ಬಾಂಬ್ ಸಿಡಿಸಿರೋದು. ಈಗ ಬೋಡೆ ಗ್ಯಾಂಗ್ ಒಂದೊಂದೇ ಹೊರ ಬರ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಇದೀಗ ಬೋಡೆ ಟೀಮ್ ಛಿದ್ರವಾಗಿದೆ. ಚಿನ್ನಯ್ಯನ ವಿರುದ್ಧ ಈಗ ತಿಮರೋಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಸಿಡಿದೆದ್ದಿದೆ. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಹೀಗಾಗಿ ಆಗಂತುಕ ಎಸ್ಐಟಿ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಎಲ್ಲಾ ರೀತಿಯಾದಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಬೋಡೆ ಗ್ಯಾಂಗ್ ಆತನ ಹಿಂದೆ ಏನು ನಿಂತ್ಕೊಂಡು ಷಡ್ಯಂತ್ರ ಮಾಡಿತ್ತಲ್ಲ ಅದು ಈಗ ಹೊರಗಡೆ ಬರುತ್ತಾ ಅಂತ ಆ ಬೋಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ವಿರುದ್ಧವಾಗಿ ಈ ಬೋಡೆ ಗ್ಯಾಂಗ್ ಸಿಡಿದೆದ್ದಿರೋದು. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಆಗಂತುಕನ ವಿರುದ್ಧವೇ ಈಗ ಮಠಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾನೆ. ಆತನನ್ನ ಇದೀಗ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಚಿನ್ನಯ್ಯನನ್ನ ಈ ಬೋಡೆ ಗ್ಯಾಂಗ್ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ಆತನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆತನ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ಒಂದು ಈಗ ಮಹೇಶ್ ಮಠಣ್ಣನವರು ಕೂಡ ಗಿರೀಶ್ ಮಠಣ್ಣ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು, ಅಲ್ಲಿ ಈತನ ಗುರುತು ಎಲ್ಲರಿಗೂ ಕೂಡ ಗೊತ್ತಿತ್ತು ಧರ್ಮಸ್ಥಳದಲ್ಲಿ. ಹೀಗಾಗಿ ಆತನನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಕೆ ಹಿನ್ನೆಲೆ ಆತ ಎಸ್ಐಟಿ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಗಿರೀಶ್ ಮಠಣ್ಣನವರ್ ಒಂದ್ ಕಡೆ ಹೊಸ ಬಾಂಬ್ ಸಿಡಿಸಿರೋದು. ಈಗ ಬೋಡೆ ಗ್ಯಾಂಗ್ ಒಂದೊಂದೇ ಹೊರ ಬರ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಇದೀಗ ಬೋಡೆ ಟೀಮ್ ಛಿದ್ರವಾಗಿದೆ. ಚಿನ್ನಯ್ಯನ ವಿರುದ್ಧ ಈಗ ತಿಮರೋಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಸಿಡಿದೆದ್ದಿದೆ. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಹೀಗಾಗಿ ಆಗಂತುಕ ಎಸ್ಐಟಿ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಎಲ್ಲಾ ರೀತಿಯಾದಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಬೋಡೆ ಗ್ಯಾಂಗ್ ಆತನ ಹಿಂದೆ ಏನು ನಿಂತ್ಕೊಂಡು ಷಡ್ಯಂತ್ರ ಮಾಡಿತ್ತಲ್ಲ ಅದು ಈಗ ಹೊರಗಡೆ ಬರುತ್ತಾ ಅಂತ ಆ ಬೋಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ವಿರುದ್ಧವಾಗಿ ಈ ಬೋಡೆ ಗ್ಯಾಂಗ್ ಸಿಡಿದೆದ್ದಿರೋದು. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಆಗಂತುಕನ ವಿರುದ್ಧವೇ ಈಗ ಮಠಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾನೆ. ಆತನನ್ನ ಇದೀಗ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಚಿನ್ನಯ್ಯನನ್ನ ಈ ಬೋಡೆ ಗ್ಯಾಂಗ್ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ಆತನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆತನ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ಒಂದು ಈಗ ಮಹೇಶ್ ಮಠಣ್ಣನವರು ಕೂಡ ಗಿರೀಶ್ ಮಠಣ್ಣ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು, ಅಲ್ಲಿ ಈತನ ಗುರುತು ಎಲ್ಲರಿಗೂ ಕೂಡ ಗೊತ್ತಿತ್ತು ಧರ್ಮಸ್ಥಳದಲ್ಲಿ.
ಹೀಗಾಗಿ ಆತನನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಕೆ ಹಿನ್ನೆಲೆ ಆತ ಎಸ್ಐಟಿ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಗಿರೀಶ್ ಮಠಣ್ಣನವರ್ ಒಂದ್ ಕಡೆ ಹೊಸ ಬಾಂಬ್ ಸಿಡಿಸಿರೋದು. ಈಗ ಬೂಡೆ ಗ್ಯಾಂಗ್ ಒಂದೊಂದೇ ಹೊರ ಬರ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಧರ್ಮಸ್ಥಳ ಬೂಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಇದೀಗ ಬೂಡೆ ಟೀಮ್ ಛಿದ್ರವಾಗಿದೆ. ಚಿನ್ನಯ್ಯನ ವಿರುದ್ಧ ಈಗ ತಿಮರೋಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಸಿಡಿದೆದ್ದಿದೆ. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಹೀಗಾಗಿ ಆಗಂತುಕ ಎಸ್ಐಟಿ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಎಲ್ಲಾ ರೀತಿಯಾದಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಬೂಡೆ ಗ್ಯಾಂಗ್ ಆತನ ಹಿಂದೆ ಏನು ನಿಂತ್ಕೊಂಡು ಷಡ್ಯಂತ್ರ ಮಾಡಿತ್ತಲ್ಲ ಅದು ಈಗ ಹೊರಗಡೆ ಬರುತ್ತಾ ಅಂತ ಆ ಬೂಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ವಿರುದ್ಧವಾಗಿ ಈ ಬೂಡೆ ಗ್ಯಾಂಗ್ ಸಿಡಿದೆದ್ದಿರೋದು. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಆಗಂತುಕನ ವಿರುದ್ಧವೇ ಈಗ ಮಠಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾನೆ. ಆತನನ್ನ ಇದೀಗ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಚಿನ್ನಯ್ಯನನ್ನ ಈ ಬೂಡೆ ಗ್ಯಾಂಗ್ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ಆತನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆತನ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ಒಂದು ಈಗ ಮಹೇಶ್ ಮಠಣ್ಣನವರು ಕೂಡ ಗಿರೀಶ್ ಮಠಣ್ಣ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು, ಅಲ್ಲಿ ಈತನ ಗುರುತು ಎಲ್ಲರೂ ಕೂಡ ಗೊತ್ತಿತ್ತು ಧರ್ಮಸ್ಥಳದಲ್ಲಿ. ಹೀಗಾಗಿ ಆತನನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಕೆ ಹಿನ್ನೆಲೆ ಆತ ಎಸ್ಐಟಿ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಗಿರೀಶ್ ಮಠಣ್ಣನವರ್ ಒಂದ್ ಕಡೆ ಹೊಸ ಬಾಂಬ್ ಸಿಡಿಸಿರೋದು. ಈಗ ಬೂಡೆ ಗ್ಯಾಂಗ್ ಒಂದೊಂದೇ ಹೊರ ಬರ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಧರ್ಮಸ್ಥಳ ಬೂಡೆ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಬೆನ್ನಲ್ಲೇ ಇದೀಗ ಬೂಡೆ ಟೀಮ್ ಛಿದ್ರವಾಗಿದೆ. ಚಿನ್ನಯ್ಯನ ವಿರುದ್ಧ ಈಗ ತಿಮರೋಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಸಿಡಿದೆದ್ದಿದೆ. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಹೀಗಾಗಿ ಆಗಂತುಕ ಎಸ್ಐಟಿ ಮುಂದೆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಈಗಾಗಲೇ ಎಸ್ಐಟಿ ಮುಂದೆ ಚಿನ್ನಯ್ಯ ಎಲ್ಲಾ ರೀತಿಯಾದಂತಹ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಬೂಡೆ ಗ್ಯಾಂಗ್ ಆತನ ಹಿಂದೆ ಏನು ನಿಂತ್ಕೊಂಡು ಷಡ್ಯಂತ್ರ ಮಾಡಿತ್ತಲ್ಲ ಅದು ಈಗ ಹೊರಗಡೆ ಬರುತ್ತಾ ಅಂತ ಆ ಬೂಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಹೀಗಾಗಿ ಚಿನ್ನಯ್ಯನ ವಿರುದ್ಧವಾಗಿ ಈ ಬೂಡೆ ಗ್ಯಾಂಗ್ ಸಿಡಿದೆದ್ದಿರೋದು. ಧರ್ಮಸ್ಥಳದ ಜನತೆಗೆ ಆತನ ಗುರುತು ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಆತನಿಗೆ ಬೆದರಿಸಲಾಗಿದೆ. ಆಗಂತುಕನ ವಿರುದ್ಧವೇ ಈಗ ಮಠಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಷಣ ಕ್ಷಣಕ್ಕೂ ಇದೀಗ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಚಿನ್ನಯ್ಯ ಇದ್ದಾನೆ. ಆತನನ್ನ ಇದೀಗ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಚಿನ್ನಯ್ಯನನ್ನ ಈ ಬೂಡೆ ಗ್ಯಾಂಗ್ ಸರಿಯಾಗಿ ಬಳಕೆ ಮಾಡಿಕೊಂಡು ಈಗ ಆತನ ವಿರುದ್ಧವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆತನ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ. ಒಂದು ಈಗ ಮಹೇಶ್ ಮಠಣ್ಣನವರು ಕೂಡ ಗಿರೀಶ್ ಮಠಣ್ಣ ಈಗ ಒಂದು ಆರೋಪವನ್ನ ಮಾಡ್ತಾ ಇರೋದು, ಅಲ್ಲಿ ಈತನ ಗುರುತು ಎಲ್ಲರೂ ಕೂಡ ಗೊತ್ತಿತ್ತು ಧರ್ಮಸ್ಥಳದಲ್ಲಿ. ಹೀಗಾಗಿ ಆತನನ್ನ ಬೆದರಿಸ್ತಾ ಇದ್ದಾರೆ. ಬೆದರಿಕೆ ಹಿನ್ನೆಲೆ ಆತ ಎಸ್ಐಟಿ ಮುಂದೆ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ಗಿರೀಶ್ ಮಠಣ್ಣನವರ್ ಒಂದ್ ಕಡೆ ಹೊಸ ಬಾಂಬ್ ಸಿಡಿಸಿರೋದು. ಈಗ ಬೂಡೆ ಗ್ಯಾಂಗ್ ಒಂದೊಂದೇ ಹೊರ ಬರ್ತಾ ಇದ್ದಾರೆ.